ರಾಜ್ಯದ ಕರಾವಳಿ ಪ್ರದೇಶದಲ್ಲಿ ಮಳೆ ಅಬ್ಬರಿಸಿ ಬೊಬ್ಬರಿತಾ ಇದೆ. ಕಳೆದ 2 ದಿನಗಳಿಗೆ ಹೋಲಿಸಿದ್ರೆ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಏನೋ ಕಡಿಮೆಯಾಗಿದೆ. ಆದರೆ ಮಳೆ ನಿಂತರೂ ಹನಿ ನಿಂತಿಲ್ಲ ಅನ್ನುವಂತೆ ಅವಾಂತರಗಳು ಮಾತ್ರ ನಿಲ್ತಿಲ್ಲ. ಇನ್ನು ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಳೆ ಬೆಳಗಾವಿ ಜಿಲ್ಲೆಗೆ ಕಂಟಕವಾಗಿ ಪರಿಣಮಿಸಿದೆ. ಮಳೆ ಮಳೆ ಮಹಾಮಳೆ. ಗದ್ದೆ ಯಾವುದು ಅಂತ ಗೊತ್ತಾಗ್ತಿಲ್ಲ, ಹೊಳೆ ಯಾವುದು ಅಂತ ಗೊತ್ತಾಗ್ತಿಲ್ಲ. ಕಳೆದ 4-5 ದಿನಗಳಿಂದ ಸುರಿಯುತ್ತಿರುವ ಕುಂಭದ್ರೋಣ ಮಳೆಗೆ ಉತ್ತರ ಕನ್ನಡ ಜಿಲ್ಲೆ ಹೈರಾಣಾಗಿ ಹೋಗಿದೆ. ಮಹಾರಾಷ್ಟ್ರ ಘಟ್ಟದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಬೆಳಗಾವಿ ಜಿಲ್ಲೆಯು ತತ್ತರಿಸಿ ಹೋಗಿದೆ. ರಾಜ್ಯದ ಕರಾವಳಿ ಪಶ್ಚಿಮ ಘಟ್ಟದಲ್ಲಿ ನಿಲ್ಲದ ಮಳೆ ಅಬ್ಬರ. ರಾಜ್ಯದ ಕರಾವಳಿ ಮತ್ತು ಪಶ್ಚಿಮ ಘಟ್ಟದಲ್ಲಿ ಮಳೆ ಆರ್ಭಟ ಕಡಿಮೆ ಆಗ್ತಿಲ್ಲ, ಅಬ್ಬರ ನಿಲ್ತಿಲ್ಲ. 3 ದಿನದಿಂದಲೂ ಹುಯ್ಯೋ ಅಂತ ಸುರಿಯುತ್ತಿರೋ ಮಳೆ ಇಡೀ ಉತ್ತರ ಕನ್ನಡ ಜಿಲ್ಲೆಯನ್ನೇ ಮುಳುಗಿಸಿ ಬಿಟ್ಟಿದೆ. ಕಾರವಾರ ತಾಲೂಕಿನ ಚಂಡಿಯ ಗ್ರಾಮದಲ್ಲಿ ಮನೆ ಮುಂದೆ ಹೇಗೆ ನೀರು ನಿಂತಿದೆ ನೋಡಿ. ಅವೈಜ್ಞಾನಿಕ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದಲೇ ಈ ಅವಾಂತರ ಸೃಷ್ಟಿಯಾಗಿದೆ. 50ಕ್ಕೂ ಹೆಚ್ಚು ಮನೆಗಳಿಗೆ ನೀರು ಹೊಕ್ಕಿದೆ. ಕಾರವಾರ ತಾಲೂಕಿನ ಬೇಳೂರು ಗ್ರಾಮದಲ್ಲಿ ತಿಂಗಳ ಹಿಂದಷ್ಟೇ ನಿರ್ಮಿಸಿದ ಸೇತುವೆಯ 2 ಭಾಗದಲ್ಲಿ ಮಣ್ಣು ಕುಸಿದು ಸಂಪರ್ಕವೇ ಬಂದಾಗಿದೆ. ಕೃಷ್ಣಯ್ಯ ಒಡಲು ಸೇರಿದ 16 ಸೇತುವೆಗಳು. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿನ ಮಳೆಗೆ ಕೃಷ್ಣಯ್ಯ ಒಡಲು ತುಂಬಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೃಷ್ಣಯ್ಯ ರೌದ್ರಾವತಾರವೇ ಕಾಣ್ತಿದ್ದು, ರಾಯಬಾಗ ತಾಲೂಕಿನ ಬಾವನಸೌದತೆ ಮಾಂಜರಿ ನಡುವಿನ ಸೇತುವೆ ಮುಳುಗಿದೆ. ನಾಲೆಗಳನ್ನ ಸ್ವಚ್ಛ ಮಾಡದ ಕಾರಣಕ್ಕೆ ನಾಲೆಯ ನೀರು ಹೊಲ ಗದ್ದೆಗಳಿಗೆ ನುಗ್ಗಿದೆ. ಬೆಳಗಾವಿ ತಾಲೂಕಿನ ತುರಮರಿ ಗ್ರಾಮದ ಬಳಿ ಭತ್ತ ಕಬ್ಬಿನ ಗದ್ದೆಗಳು ಜಲಾವೃತವಾಗಿದೆ. ಈ 2 ದೃಶ್ಯಗಳನ್ನ ನೋಡಿ. ಮೊನ್ನೆ ಅಂದ್ರೆ ಗುರುವಾರದಂದು ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಮಾರುತಿ ಮಂದಿರ ಮುಳುಗಡೆ ಆಗೋಕೆ 3 ಅಡಿ ಬಾಕಿ ಇತ್ತು. ಆದ್ರೆ ನಿನ್ನೆ ಹನುಮನ ವಾರವಾದ ಶನಿವಾರವೇ ಮಾರುತಿ ಮಂದಿರ ಸಂಪೂರ್ಣ ಮುಳುಗಿದೆ. ನಿಪ್ಪಾಣಿ ತಾಲೂಕಿನ ಕುನ್ನೂರ ಬಾರವಾಡ ಸಂಪರ್ಕಿಸುವ ಸೇತುವೆ ಕಾರದಗ ಬೋಜ್ ಕುನ್ನೂರ ಭೋಜವಾಡಿ ಸೇತುವೆ ಮುಳುಗಡೆ ಆಗಿದ್ದು ಸಂಪರ್ಕ ಬಂದಾಗಿದೆ. ಮಲೆನಾಡಿನಲ್ಲಿನ ಮಳೆ ತುಂಗಭದ್ರೆಯ ಹೊಟ್ಟೆ ಹಿಗ್ಗಿಸಿದೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಉಕ್ಕಡಗಾತ್ರಿಯಲ್ಲಿ ಪಾದಗಟ್ಟೆವರೆಗೂ ನೀರು ಬಂದಿದೆ. ಹರಿಹರ ಬಳಿ ತುಂಗಭದ್ರೆ ಭೋರ್ಗರಿಯುತ್ತಿದ್ರೆ ಯುವತಿಯರು ನೀರಿನಲ್ಲೇ ಹುಚ್ಚಾಟ ನಡೆಸಿದ್ರು. ದಂಪತಿ ತಮ್ಮ ಪುಟ್ಟ ಮಗುವನ್ನ ತಟದಲ್ಲಿ ಕೂರಿಸಿ ಅಪಾಯ ಲೆಕ್ಕಿಸದೆ ಆಟವಾಡ್ತಿದ್ರು. ಇನ್ನು ತುಂಗಭದ್ರೆಯ ಒಡಲು ತುಂಬುತ್ತಿದ್ದಂತೆ ದಾವಣಗೆರೆ ಜಿಲ್ಲೆಯ 30 ಕೆರೆಗಳಿಗೆ ನೀರು ಹರಿಸಲಾಗಿದೆ. ಇದರಿಂದ ಜಗಳೂರು ತಾಲೂಕಿನ ರೈತರು ಖುಷಿಯಾಗಿದ್ದಾರೆ. ಇತ್ತ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಜೋಗ ಜಲಪಾತ ಪ್ರಕೃತಿ ಪ್ರಿಯರನ್ನ ಕೈಬೀಸಿ ಕರೆಯುತ್ತಿದೆ. ರಾಜ ರಾಣಿ, ರೋರೋಲ್ ರಾಕೆಟ್ 4 ಜಲಪಾತಗಳಲ್ಲಿ ಹಾಲ್ನೊರೆಯಂತೆ ನೀರು ಧುಮುಕ್ತಿದ್ದು ನಯನ ಮನೋಹರ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ 7 ಜಲಪಾತಗಳಿಗೆ ಪ್ರವಾಸಿಗರನ್ನ ನಿರ್ಬಂಧಿಸಲಾಗಿದೆ. ಮಹಾರಾಷ್ಟ್ರದ ಲೋನಾವಾಳ ದುರಂತದ ಬಳಿಕ ಜಿಲ್ಲಾಡಳಿತ ಈ ಕ್ರಮ ಕೈಗೊಂಡಿದೆ. ರಾಜ್ಯದಲ್ಲಿ ತುಂಗೆ, ಭದ್ರೆ, ಮಲಪ್ರಭಾ, ಕೃಷ್ಣೆ ಅಂತ ಎಲ್ಲಾ ನದಿಗಳು ಭೋರ್ಗರಿಯುತ್ತಿದ್ದು ಪ್ರಕೃತಿಗೆ ಜೀವಕಳೆ ಬಂದಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.